ಸತ್ಯಪ್ರಿಯ KGL 621 ಜನರಿಗೆ ತಮಗೆಲ್ಲರಿಗೂ ಸ್ವಾಗತ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ. ಗಾದೆ ಮಾತುಗಳು ಭಾಗ 8. ಹೌದು, ಈಗಾಗಲೇ ಗಾದೆ ಮಾತುಗಳಲ್ಲಿ 1ರಿಂದ 7ರವರೆಗೆ ಈಗಾಗಲೇ ಹಲವು ಗಾದೆಗಳನ್ನು ಅದರ ವಿವರದೊಂದಿಗೆ ನಾನು ತಿಳಿಸಿರುತ್ತೇನೆ. ಗಾದೆಗಳು ಎಷ್ಟು ಹೇಳಿದರೂ ಕಡಿಮೆಯೇ. ಗಾದೆಗಳಿಗೆ ಕೊನೆಯೇ ಇಲ್ಲ. ಈಗಿನ ಕಾಲದಲ್ಲಿ ಗಾದೆಗಳನ್ನು ಅಷ್ಟಾಗಿ ಉಪಯೋಗಿಸುವುದಿಲ್ಲ. ಆದರೆ ಆ ಗಾದೆಗಳಲ್ಲಿ 1000 ಮಾತಾಡುವುದು ಒಂದೇ, ಆ ಗಾದೆ ಒಂದು ಹೇಳುವುದು ಒಂದೇ. ಆ ಗಾದೆಯನ್ನು ಅರ್ಥ ಮಾಡಿಕೊಂಡರೆ ನಮ್ಮ ಜೀವನವು ಸಹ ಸುಖಮಯವಾಗಿ ಚೆನ್ನಾಗಿ ಇರುತ್ತೆ. ಹಾಗೆ ನೋಡಿ, ತಾಳ್ಮೆದವನು ಬಾಳಿಯಾನು. ಹೌದು, ತಾಳ್ಮೆ ಜೀವನದಲ್ಲಿ ಇರಲೇಬೇಕು. ಅದೇ ರೀತಿ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಹೌದು, ಮಾತು ಸರಿಯಾಗಿ ಆಡಿದರೆ ಜಗಳವೇ ಇರುವುದಿಲ್ಲ. ಸರಿಯಾಗಿ ಊಟ ಮಾಡಿದರೆ ನಮಗೆ ಆರೋಗ್ಯ ಕೆಡುವುದೇ ಇಲ್ಲ. ಇಂತಹ ಸುಂದರವಾದ ಸಣ್ಣ ವಾಕ್ಯದಲ್ಲಿ ಈ ಅರ್ಥ ಕೊಡುತ್ತೆ ಅಲ್ಲವೇ? ಇಂತಹ ವಾಕ್ಯಗಳನ್ನು ಈಗ ನಾನು ನಿಮಗೆ ಅದರ ಅರ್ಥದೊಂದಿಗೆ ತಿಳಿಸಲು ಇಷ್ಟಪಡುತ್ತೇನೆ. ಬನ್ನಿ, ಇನ್ನು ತಡಬೇಕೆ, ಗಾದೆಗಳನ್ನು ಅದರ ಅರ್ಥದೊಂದಿಗೆ ತಿಳಿದು. ಆಪತ್ಕಾಲದಲ್ಲಿ ಆದವನೇ ನೆಂಟ. ಹೌದು, ನೆಂಟರು ತುಂಬ ಜನ ಇರುತ್ತಾರೆ. ಆದರೆ ನೀವು ಚೆನ್ನಾಗಿ ಅವರಿಗೆ ನೋಡಿಕೊಂಡು 3 ಹೊತ್ತು ಒಳ್ಳೆಯ ಊಟ ಹಾಕಿದರೆ ನಿಮ್ಮ ಮನೆಯಲ್ಲೇ ಬಂದು ಇದ್ದು ಬಿಡುತ್ತಾರೆ. ಆದರೆ ನಿಮಗೆ ಕಷ್ಟ ಬಂದಾಗ ಮಾತ್ರ ಯಾರು ನಿಮಗೆ ಸಹಾಯ ಮಾಡುತ್ತಾರೋ ಅವರೇ ನೆಂಟರು. ನಿಮಗೆ ಒಳ್ಳೆಯ ಶ್ರೀಮಂತಿಕೆ ಇದ್ದಾಗ ನಾನು ಇವರ ನೆಂಟರು ಅಂತ ಹೇಳಿಕೊಂಡು ಊರೆಲ್ಲ ಸುತ್ತಾಡುತ್ತಾರೆ. ಅವರ ಕೆಲಸಗಳನ್ನು ಸಹ ಮಾಡಿಕೊಳ್ಳುತ್ತಾರೆ. ಅದೇ ನಮಗೇನಾದರೂ ತೊಂದರೆಯಾದಾಗ ಯಾರೂ ಹತ್ತಿರ ಬರುವುದಿಲ್ಲ. ಯಾರು ಹತ್ತಿರ ಬಂದು ನಮಗೆ ಸಹಾಯ ಮಾಡಿ ನಮಗೆ ಏನಾದರೂ ಸಲಹೆ ಕೊಡುತ್ತಾರೋ ಅವರೇ ನಮಗೆ ನೆಂಟರು. ಆದ್ದರಿಂದ ನಾವು ಯಾವಾಗಲೂ ನಮಗೆ ಕಷ್ಟದಲ್ಲಿ ಆದವರಿಗೆ ನಮಗೆ ನೆಂಟರು ಎಂದು ತಿಳಿದುಕೊಳ್ಳಬೇಕು. ಈ ಗಾದೆಯ ಅರ್ಥ ಆಪತ್ಕಾಲದಲ್ಲಿ ಆದವನೇ ನೆಂಟ. ಬೇರೆಯವರೆಲ್ಲ ಬರೀ ನಮ್ಮಲ್ಲಿ ಏನಾದರೂ ಇದ್ದರೆ ತಿಂದು ತೇಗಿ ಹೋಗಲು ಬರುತ್ತಾರೆ ಎಂಬುದೇ ಈ ಗಾದೆಯ ಮರವಾಗಿ ಬಗ್ಗೀತೆ. ಹೌದು, ಸಣ್ಣ ಗಿಡ ಇರುವಾಗಲೇ ನಾವು ಯಾವ ರೀತಿ ಅದಕ್ಕೆ ಬಗ್ಗಿಸಲು ಸಾಧ್ಯವೋ ಆ ರೀತಿ ಬಗ್ಗಿಸಿದರೆ ಅದು ಬಗ್ಗುತ್ತೆ. ಅದೇ ಮರ ಆದ ಮೇಲೆ ಅದು ನಾವು ಬಗ್ಗಿಸಲು ಸಾಧ್ಯವೇ? ಈ ಗಾದೆಯ ಅರ್ಥ ಏನೆಂದರೆ, ನಮ್ಮ ಮಕ್ಕಳಿಗೆ ನಾವು ಚಿಕ್ಕವರು ಇದ್ದಾಗಲೇ ಅವರಿಗೆ ಒಳ್ಳೆಯ ನಡತೆ ಮತ್ತು ಸತ್ಯವನ್ನೇ ಹೇಳಬೇಕು, ಚೆನ್ನಾಗಿ ಓದಬೇಕು, ಒಳ್ಳೆಯ ರೀತಿ ಇರಬೇಕು ಎಂಬ ನಡವಳಿಕೆ ತಿಳುವಳಿಕೆಯನ್ನು ಕೊಡಬೇಕು. ಆಗ ಮಾತ್ರ ಅವರು ಅದನ್ನು ಕಲಿಯುತ್ತಾರೆ. ಅದನ್ನು ಬಿಟ್ಟು 20-25 ವರ್ಷ ಆದ ಮೇಲೆ ನೀನು ಹೀಗೆ ಮಾಡಬೇಡ, ಹಾಗೆ ಮಾಡಬೇಡ, ನೀನು ಓದಬೇಕಾಗಿತ್ತು ಅಂತ ಕೇಳಿದರೆ ಅವರು ಕೇಳುತ್ತಾರೆಯೇ? ಕೇಳುವುದಿಲ್ಲ. ಏನಿದು 10 ವರ್ಷದ ಒಳಗೆ ಮಕ್ಕಳಿಗೆ ನಾವು ಬುದ್ಧಿ ಕಲಿಸಬೇಕು. 10 ವರ್ಷದಲ್ಲಿ ಅವರು ಏನು ಕಲಿಯುತ್ತಾರೋ ಅದೇ ಅವರ ಕೊನೆಯವರೆಗೂ ಅದೇ ಬುದ್ಧಿ ಇರುತ್ತೆ. ಅದಕ್ಕೆ ಹೇಳುತ್ತಾರಲ್ಲ, ಹುಟ್ಟುಗುಣ ಸುಟ್ಟರೂ ಹೋಗಲ್ಲ ಎಂದು. ತಾಯಿ ಕಲಿಸಿದ ವಿದ್ಯೆಯೇ ಮೊದಲು ಮಕ್ಕಳಿಗೆ ಬರುವುದು. ಅದಕ್ಕೆ ಹೇಳುವುದು ತಾಯಿಯೇ ಮೊದಲ ಗುರು ಎಂದು. ಅದೇ ರೀತಿ ಈ ಗಾದೆಯ ಅರ್ಥ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಎಂಬುದು ಈ ಗಾದೆಯ ಒಳ ಅರ್ಥ. ಚಿಕ್ಕ ವಯಸ್ಸಿನಲ್ಲೇ ನಾವು ಏನಾದರೂ ಅವರಿಗೆ ಮಕ್ಕಳಿಗೆ ಬುದ್ಧಿ ಕಲಿಸಬೇಕು ಹೊರತು ದೊಡ್ಡವರಾದ ಮೇಲೆ ನಾವು ಅವರಿಗೆ ಕಲಿಸಲು ಸಾಧ್ಯವೇ ಇಲ್ಲ ಎಂಬುದೇ ಈ ಗಾದೆಯ. ಆನೆ ಸತ್ತರೂ 1000, ಇದ್ದರೂ 1000. ಹೌದು, ಏನು ಇದರ ಅರ್ಥ? ಆನೆಗೂ ಇದಕ್ಕೂ ಏನು ಸಂಬಂಧ ಎಂದು ಕೇಳಬಹುದು. ಹೌದು, ಆನೆ ದೊಡ್ಡ ಪ್ರಾಣಿ. ಅದು ಆ ದೇಹದ ಯಾವುದೇ ಭಾಗ್ಯವು ಎಲ್ಲವೂ ಅದಕ್ಕೆ ಉಪಯೋಗಕ್ಕೆ ಬರುವುದು. ಆನೆ ದಂತ, ಆನೆ ಮೂಳೆ, ಹಾಗೆ ಅದರ ಚರ್ಮ ಪ್ರತಿಯೊಂದು ಉಪಯೋಗಕ್ಕೆ ಬರುವಂಥದ್ದೇ. ಅಂದರೆ ಆನೆ ಇರುವಾಗಲೂ ಅದೇ ಬೆಲೆ ಇರುತ್ತೆ, ಸತ್ತರೂ ಅದೇ ಬೆಲೆ ಇರುತ್ತೆ. ಅದೇ ಬೇರೆ ಪ್ರಾಣಿಗಳು ಸತ್ತರೆ ಏನು ಮಾಡುತ್ತಾರೆ? ಬೇಗ ಹಳ್ಳ ತೆಗೆದು ಹೂತಾಕಿ ಅದಕ್ಕೆ ಸಮಾಧಿ ಮಾಡಿಬಿಡುತ್ತಾರೆ. ಆದರೆ ಆನೆಗೆ, ದಂತಕ್ಕೆ ವಿಶೇಷವಾದ ಬೆಲೆ ಇದೆ. ಅಂದೇ ಇದರ ಅರ್ಥ ಏನೆಂದರೆ, ಕೆಲವು ಉತ್ತಮ ಜನರು ಇರುತ್ತಾರೆ. ಅವರು ಇದ್ದಾಗಲೂ ಅವರು ಒಳ್ಳೆಯ ರೀತಿ ಜನರಿಗೆ ಸಹಾಯ ಮಾಡುತ್ತಾ ಇರುತ್ತಾರೆ, ಯಾರಿಗೂ ತೊಂದರೆ ಕೊಡುವುದಿಲ್ಲ. ಹಾಗೂ ಅವರು ಮಾಡಿದ ಪ್ರಯೋಗಗಳು ಜನರಿಗೆ
ಅದು ಅನುಕೂಲವಾಗುತ್ತಾ ಇರುತ್ತೆ. ಹಾಗೂ ಅವರ ಒಳ್ಳೆಯ ಮಾತು ಎಂದಿಗೂ ಎಲ್ಲರ ಇರುತ್ತೆ. ಜಗಜ್ಯೋತಿ ಬಸವಣ್ಣನವರು, ನಮ್ಮ ಇಂಜಿನಿಯರ್ ಆದ ವಿಶ್ವೇಶ್ವರಯ್ಯನವರು ಹಾಗೂ ಇಂತಹ ಮಹಾಜ್ಞಾನಿಗಳು, ಅವರ ಮಾತು ಎಂದಿಗೂ ಸತ್ಯ. ಅವರು ಇದ್ದರೂ ಅದೇ ಸತ್ಯ, ಅವರು ಹೋದರೂ ಅದೇ ಸತ್ಯ. ಅಂದರೆ ಒಳ್ಳೆಯ ಜನರಿಗೆ ಅದೇ ಬೆಲೆ ಇರುತ್ತೆ. ಅದೇ ಒಂದು ಸಾಮಾನ್ಯ ಜನರಿಗೆ ಸತ್ತರೆ ಸದ್ಯ ಇವನು ಸಾಯುವುದಲ್ಲ ಬೇಗ ಎಂದು ಜನರು ಹೇಳುತ್ತಾರೆ. ಅಂದರೆ ಕೆಟ್ಟವರು ಸತ್ತರು ಯಾರೂ ಯೋಚನೆ ಮಾಡುವುದಿಲ್ಲ. ಅದೇ ಒಳ್ಳೆಯ ವ್ಯಕ್ತಿ ಸತ್ತರೆ ಯೋಚನೆ ಮಾಡುತ್ತಾರೆ ಹಾಗೂ ಅವನ ಹೇಳಿದ ನಡೆ ನುಡಿಗಳನ್ನು ಪರಿಪಾಲಿಸುತ್ತಾರೆ ಎಂಬುದೇ ಈ ಒಂದು ಗಾದೆಯ ಅರ್ಥ. ಆನೆ ಸತ್ತರೂ ಸಾವಿರ, ಇದ್ದರೂ ಸಾವಿರ ಎಂಬುವ ಈ ಒಂದು ಗಾದೆಯ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಹೌದು, ಎಲ್ಲರೂ ಈ ರೀತಿ ಮಾಡಿದರೆ ಯಾರಿಗೂ ತೊಂದರೆನೇ ಇರುವುದಿಲ್ಲ. ನೋಡಿ, ನಮ್ಮಲ್ಲಿ 100 ರೂಪಾಯಿ ಇದ್ದರೆ ನಾವು 200 ರೂಪಾಯಿ ಖರ್ಚು ಮಾಡಲು ಸಾಧ್ಯವೇ? ಆಗುವುದಿಲ್ಲ. ಏನು ಮಾಡುತ್ತಾರೆ, 100 ರೂಪಾಯಿ ನಮ್ಮದು, ಇನ್ನೊಂದು 100 ರೂಪಾಯಿ ಸಾಲ ಮಾಡುವುದು, ಬೇರೆ ಅವರ ಹತ್ತಿರ ಆ 100 ರೂಪಾಯಿ ಇಸಿಕೊಳ್ಳುವುದು, ಅದನ್ನು ಖರ್ಚು ಮಾಡುವುದು. ಖರ್ಚು ಮಾಡಿದ ನಂತರ ಆ ಸಾಲವನ್ನು ಬಡ್ಡಿ ಕೊಡುತ್ತಾ ಇರಬೇಕು. ಬಡ್ಡಿ ಕೊಟ್ಟಾಗ ಗೊತ್ತಾಗುತ್ತೆ ನಮಗೆ ಎಷ್ಟು ತೊಂದರೆ ಆಗುತ್ತೆ ಎಂದು. ಅದೇ ರೀತಿ ನಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾತ್ರ ನಾವು ಬಾಳಬೇಕು, ಬದುಕಬೇಕು, ಖರ್ಚು ಮಾಡಬೇಕು. ಅದನ್ನು ಬಿಟ್ಟು ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡಲು ಹೋಗಲೇಬಾರದು. ಯಾರಿಂದಲೂ ಸಾಲ ಪಡೆದರೆ ಅದು ಶೂಲಕ್ಕೆ ಸಮಾನ. ಅವರಿಗೆ ಬಡ್ಡಿ ಕೊಡುತ್ತಾ ಇರಬೇಕು. ಕೊಡುತ್ತಾ ಇದ್ದಾಗ ತೊಂದರೆ ಆಗುತ್ತೆ. ಅದೇ ಈ ಒಂದು ಗಾದೆಯ ಅರ್ಥ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದರೆ ನಮ್ಮ ಹಾಸಿಗೆ ಎಷ್ಟಿದೆಯೋ ಅಷ್ಟರಲ್ಲೇ ನಾವು ಕಾಲು ಚಾಚಬೇಕು. ಅದನ್ನು ಬಿಟ್ಟು ಹಾಸಿಗೆಯಿಂದ ಕಾಲು ಆಚೆ ಹೋದರೆ ಅದು ತೊಂದರೆಯೇ ಆಗುತ್ತೆ. ಅಂದರೆ ನಮ್ಮಲ್ಲಿ ಎಷ್ಟು ಹಣವಿದೆಯೋ, ನಮಗೆ ಎಷ್ಟು ಸೌಕರ್ಯವಿದೆಯೋ ಅದರಲ್ಲೇ ನಾವು ಜೀವನ ಮಾಡಬೇಕು. ಅದನ್ನು ಬಿಟ್ಟು ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡಲು ಹೋದರೆ ತೊಂದರೆ ಆಗುವುದು ಸಹಜ. ಅಂತರ ತೊಂದರೆ ಆದಾಗ ಈ ಒಂದು ಗಾದೆ ನೆನಪಿಗೆ ಬರುತ್ತೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಾಗಿತ್ತು, ನಾನು ಹೆಚ್ಚು ಚಾಚಿ ತೊಂದರೆಗೆ ಒಳಪಟ್ಟೆ ಎಂಬುದೇ ಈ ಒಂದು ಗಾದೆಯ. ಯೋಗ ಇದ್ದಷ್ಟು ಭೋಗ. ಹೌದು, ನಮಗೆ ಎಷ್ಟು ಯೋಗವಿದೆಯೋ ಅಷ್ಟೇ ನಾವು ಉಪಯೋಗಿಸಲು ಸಾಧ್ಯ. ಅದನ್ನು ಬಿಟ್ಟು ಬೇರೆ ಯಾರೋ ಶ್ರೀಮಂತಿಕೆಯಲ್ಲಿದ್ದಾರೆ, ಅವನು ಕಾರಲ್ಲಿ ಓಡಾಡುತ್ತಾನೆ, ಅವನು ವಿಮಾನದಲ್ಲಿ ಓಡಾಡುತ್ತಾನೆ ಎಂದರೆ ಎಲ್ಲರೂ ಓಡಾಡಲು ಸಾಧ್ಯವಿಲ್ಲ. ನಮಗೆ ಯೋಗ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ನಾವು ಸೌಕರ್ಯ ಪಡೆಯಬಹುದು. ನಮಗೆ ಯೋಗವಿದ್ದಷ್ಟೇ ಭೋಗ ಮಾಡಲು ಸಾಧ್ಯ. ಅದನ್ನು ಬಿಟ್ಟು ನಾವು ಹೆಚ್ಚಿಗೆ ಭೋಗ ಮಾಡಲು ಸಾಧ್ಯವೇ? ಆಗುವುದಿಲ್ಲ. ಮಾಡಿದರೂ ತೊಂದರೆ ಆಗುವುದು ಖಂಡಿತ. ಆದ್ದರಿಂದ ನಮಗೆ ಎಷ್ಟು ಯೋಗವಿದೆಯೋ, ಎಷ್ಟು ನಮಗೆ ಸೌಕರ್ಯವಿದೆಯೋ ಅಷ್ಟನ್ನು ಮಾತ್ರ ನಾವು ಉಪಯೋಗಿಸಿಕೊಂಡು ಮನಃಶಾಂತಿಯಾಗಿ ನೆಮ್ಮದಿಯಾಗಿ ಜೀವನ ಸಾಗಿಸಲು ನಾವು ತಯಾರಿರಬೇಕು. ಅದನ್ನು ಬಿಟ್ಟು ಬೇರೆ ಯಾರೋ ಏನೋ ಮಾಡಿದರೆಂದು ನಾವು ಮಾಡುತ್ತಾ ಹೋದರೆ ನಮಗೆ ತೊಂದರೆ ಆಗುವುದು ಖಂಡಿತ. ಆದ್ದರಿಂದ ನಮ್ಮ ಯೋಗ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಭೋಗ ಮಾಡಲು ಸಾಧ್ಯ ಎಂಬುದೇ ಈ ಒಂದು. ಹಸಿಗೋಡೆ ಮೇಲೆ ಅರಳು ಹೆಸದಂತೆ ಎಂದರೆ ನಾವು ಚಿಕ್ಕ ಮಕ್ಕಳಿಗೆ ಮನಸ್ಸು ತುಂಬ ಮೃದುವಾಗಿ ಹಸಿ ಗೋಡೆಯಂತೆ ಇರುತ್ತೆ. ಆ ಚಿಕ್ಕ ವಯಸ್ಸಿನಲ್ಲಿ ಅವರು ಏನು ನೋಡುತ್ತಾರೋ ಅದನ್ನೇ ಮಾಡುತ್ತಾರೆ. ತಂದೆ ತಾಯಿಗಳು ಯಾವ ರೀತಿ ಇರುತ್ತಾರೋ ಅದೇ ಬುದ್ಧಿ ಮಕ್ಕಳಿಗೂ ಸಹ ಬರುತ್ತೆ. ಆದ್ದರಿಂದ ಹಸಿ ಗೋಡೆ ಮೇಲೆ ನಾವು ಹರಳು ಅಂದರೆ ಕಲ್ಲು ಎಸೆದರೆ ಯಾವ ರೀತಿ ಆ ಹಸಿ ಗೋಡೆಯಲ್ಲಿ ಅದು ಕಚ್ಚಿಕೊಳ್ಳುತ್ತೋ ಅದೇ ರೀತಿ ಚಿಕ್ಕ ಮಕ್ಕಳು ಸಹ ಅವರ ಹೃದಯವು ಹಸಿಯಾಗೇ ಇರುತ್ತೆ. ಅವರು ದಿನನಿತ್ಯ ಮನೆಯಲ್ಲಿ ಸುತ್ತಮುತ್ತಲು ವಾತಾವರಣದಲ್ಲಿ, ಅವರ ಪಾಠಶಾಲೆಯಲ್ಲಿ ಅವರ ಟೀಚರು ಮತ್ತು ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು ಏನು ಮಾಡುತ್ತಾರೋ ಅದನ್ನೇ ನೋಡಿಕೊಂಡು ಬೆಳೆಯುತ್ತಾರೆ. ಬೆಳೆಯುತ್ತಾ ಅವರ ಒಂದು ಸ್ವಭಾವವೇ ಆ ಮಗುವಿಗೂ ಬರುತ್ತೆ. ಆದ್ದರಿಂದ ಚಿಕ್ಕ ವಯಸ್ಸಿನಲ್ಲಿ ನಾವು ಮಕ್ಕಳಿಗೆ ಒಳ್ಳೆಯ ರೀತಿ ನಡೆ ನುಡಿಯನ್ನು ಕಲಿಸಬೇಕು. ಯಾವ ರೀತಿ ಎಂದರೆ ಈ ಒಂದು ಗಾದೆಯ ಅರ್ಥ ಹಸಿ ಗೋಡೆ ಮೇಲೆ ಹರಳು ಅಂದರೆ ಕಲ್ಲು ಎಸೆದರೆ ಯಾವ ರೀತಿ ಅದು ಕಚ್ಚಿಕೊಳ್ಳುತ್ತೋ ಅದೇ ರೀತಿ ಎಳೆ ಮತ್ತು ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಒಳ್ಳೆಯ ನಡತೆಯನ್ನು ನಾವು ಕಲಿಸಬೇಕು ಎಂಬುದೇ ಈ ಒಂದು ಗಾದೆ. ಮುಖವೇ ಮನದ ಕನ್ನಡಿ. ಹೌದು, ಹೇಳುತ್ತಾರಲ್ಲ, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್. ಅಂದರೆ ನಾವು ಯಾರಿಗೇ ಆಗಲಿ ಅವರ ಮುಖವನ್ನು ನೋಡಿದ ತಕ್ಷಣ ಇವನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂಬುದು ಸಾಮಾನ್ಯ ಜನರಿಗೂ ತಿಳಿಯುತ್ತೆ.
ಕೆಲವರಿಗೆ ಹೆಚ್ಚಿಗೆ ತಿಳಿಯುತ್ತೆ, ಕೆಲವರಿಗೆ ಕಡಿಮೆ ತಿಳಿಬಹುದು. ಆದರೆ ಮುಖವನ್ನು ನೋಡಿದ ತಕ್ಷಣ ಇವನು ಸಂತೋಷದಲ್ಲಿ ಇದ್ದಾನೆಯೋ ಅಥವಾ ದುಃಖದಲ್ಲಿ ಇದ್ದಾನೆಯೋ, ಇವನು ಬೇರೆ ಏನೋ ಯೋಚನೆ ಮಾಡುತ್ತಿರುವನೋ ಎಂದು ಗೊತ್ತಾಗುತ್ತೆ. ಅಥವಾ ಇವನು ಮುಖದಲ್ಲಿ ಸುಮ್ಮನೆ ನಗುತ್ತಾ ಇದ್ದಾನೆ, ಒಳ ಮನಸ್ಸಿನಲ್ಲಿ ಇವನು ಯಾಕೆ ಬಂದ, ಇವನಿಗೆ ನಾವೇನು ಕರೆಯಲಿಲ್ವಲ್ಲ, ಇವನು ಯಾಕೆ ಬಂದ ಎಂದು ಅವನು ತಿಳಿದುಕೊಳ್ಳುತ್ತಾನೆ. ಅದು ಸಹ ಅವನ ಮುಖದಲ್ಲಿಯೇ ಗೊತ್ತಾಗುತ್ತೆ. ಅಂದರೆ ಎಷ್ಟು ಸುಂದರ ನೋಡಿ. ನಮ್ಮ ತಲೆಯಲ್ಲಿ ಏನು ನಡೆಯುತ್ತಾ ಇರುತ್ತೋ ಅದು ಮುಖದಲ್ಲಿ ಕಾಣುತ್ತೆ. ಅತಿ ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ನಾವು ಅವರ ಮನೆಗೆ ಬಂದಿರೋದು ಅವರಿಗೆ ಇಷ್ಟವಿಲ್ಲವೇನೋ ಎಂಬುದು ಗೊತ್ತಾಗುತ್ತೆ. ಅಂದರೆ ಏನು ಬಂದ್ರಿ, ಯಾಕೆ ಬಂದ್ರಿ ಎಂದು ಕೇಳುತ್ತಾರೆ. ಅದೇ ಅವರು ಸಂತೋಷವಾಗಿ ನಮಗೆ ಕರೆದರೆ, ಅರೆ ಎಷ್ಟು ದಿನ ಆಯಿತು ನೀವು ಬಂದು, ಬನ್ನಿ 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 ಬನ್ನಿ, ನಾವು ನಿಮಗೆ ಕರೆದು ಸಾಕಾಗೋಯ್ತು ಎಂದು ಸಂತೋಷದಿಂದ ಕರೆಯುತ್ತಾರೆ. ಈ ಎರಡು ಒಂದು ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಅವನ ಮುಖದ ಒಂದು ಲಕ್ಷಣ, ಅವನ ಒಂದು ಬಾಡಿ ಲ್ಯಾಂಗ್ವೇಜ್ನಲ್ಲಿ ಗೊತ್ತಾಗುವುದು ಅವನು ನಮಗೆ ಕಂಡರೆ ಇಷ್ಟ ಇದೆಯೋ ಇಲ್ಲವೋ ಎಂಬುದು ಅರ್ಥವಾಗುತ್ತೆ. ಇಂತಹ ಒಂದು ಸಾಮಾನ್ಯವಾದ ಜ್ಞಾನ ಎಲ್ಲರಿಗೂ ಇದ್ದೇ ಇರುತ್ತೆ. ಕೆಲವರಿಗೆ ಹೆಚ್ಚು ಇರುತ್ತೆ, ಕೆಲವರಿಗೆ ಕಡಿಮೆ ಇರುತ್ತೆ. ಆದ್ದರಿಂದ ಹೇಳುತ್ತಾರೆ, ಮುಖವೇ ಮನದ ಕಾರ್ಯವಾಸಿ ಕತ್ತೆ ಕಾಲು ಹಿಡಿ. ಹೌದು, ನಮಗೆ ಕೆಲಸ ಆಗಬೇಕಾದರೆ ಯಾರೇ ನಮಗಿಂತ ಬುದ್ಧಿ ಕಡಿಮೆ ಇದ್ದರೂ ಸಹ ಅವನ ಹತ್ತಿರ ಹೋಗಿ ಗೋಗರಿಬೇಕು, ಅವನಿಗೆ ಸಲಾಂ ಹೊಡೆಯಬೇಕು. ಯಾಕಂದರೆ ನಮ್ಮ ಕೆಲಸ ಆಗಬೇಕಲ್ಲ. ಆದ್ದರಿಂದ ಕೆಲವು ಸಾರಿ ಏನಾಗುತ್ತೆ, ಅವನು ಬುದ್ಧಿವಂತನಲ್ಲದಿದ್ದರೂ ಆ ಒಂದು ಕೆಲಸ ಆಗಬೇಕಾದರೆ ನಾವು ಹೋಗಿ ಅವನಿಗೆ ಸಲಾಂ ಹೊಡೆಯಲೇಬೇಕು. ಅವನು ಹೇಳಿದ ಹಾಗೆ ಕೇಳಲೇಬೇಕು. ಅವನಿಗೆ ಸ್ವಲ್ಪ ಕೈ ಬಿಸಿ ಮಾಡಬೇಕು. ಕೈ ಬಿಸಿ ಎಂದರೆ ಲಂಚ ಕೊಡಬೇಕು. ಲಂಚ ಕೊಟ್ಟರೆ ಕೆಲಸ ಬೇಗ ಆಗುವುದು. ಇಲ್ಲದೆ ಹೋದರೆ ಈಗ ಬಾ, ಆಗ ಬಾ, ನಾಳೆ ಬಾ, ನಾಳಿದ್ದು ಬಾ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಇಲ್ಲದ ರೂಲ್ಸ್ಗಳೆಲ್ಲ ಅಪ್ಲೈ ಮಾಡಿ ನಮಗೆ ಸುತ್ತಾಡುತ್ತಾನೆ. ನಾವು 100 ಸಾರಿ ಹೋಗುವ ಬದಲು ಒಂದು ಸಾರಿ ಸ್ವಲ್ಪ ಒಂದು ಹಣವನ್ನು ಅಂದರೆ ಲಂಚವನ್ನು ಕೊಟ್ಟು ಕೆಲಸ ಮುಗಿಸ್ಕೊಂಡು ಬರಬೇಕಾಗುತ್ತೆ. ಅಂತಹ ಸಂದರ್ಭಗಳು ಎಲ್ಲರಿಗೂ ಅನೇಕ ಸಾರಿ ಬರುತ್ತೆ. ಅಂದರೆ ಕಾರ್ಯವಾಸಿ ಕತ್ತೆ ಕಾಲು ಹಿಡಿ. ಅಂದರೆ ನಮ್ಮ ಕೆಲಸ ಆಗಬೇಕಾದರೆ ಕೆಲವು ಸಾರಿ ಏನಾಗುತ್ತೆ, ನಾವು ಕತ್ತೆಗೂ ಸಹ ಕಾಲು ಹಿಡಿಯಬೇಕಾಗುತ್ತೆ. ಅಂದರೆ ಸಮಯ ಸಂದರ್ಭ ನೋಡಿಕೊಂಡು ನಾವು ಇಂತಹ ಕೆಲಸವನ್ನು ಮಾಡಬೇಕಾಗುತ್ತೆ ಎಂಬುದೇ ಈ ಒಂದು ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತೆಯೇ? ಹೌದು, ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ? ಆ ರೀತಿ ಉದುರೋಗಿದ್ದರೆ ಯಾರೂ ಕಷ್ಟನೇ ಪಡುತ್ತಾ ಇರಲಿಲ್ಲ. ಮಂತ್ರ ಹಾಕಿದರೆ ತೆಂಗಿನಕಾಯಿ ಕೆಳಗೆ ಬೀಳುತ್ತಾ ಇತ್ತು. ಅದೇ ರೀತಿ ಈ ಒಂದು ಗಾದೆಯ ಅರ್ಥ ಏನಂದರೆ, ನಾವು ಓದಬೇಕು, ಚೆನ್ನಾಗಿ ಓದು, ಪರೀಕ್ಷೆಯಲ್ಲಿ ಪಾಸಾದರೆ ಮಾತ್ರ ನಾವು ಮುಂದಕ್ಕೆ ಹೋಗಬಹುದು, ಮುಂದಕ್ಕೆ ಹೋಗಿ ಒಳ್ಳೆಯ ಒಂದು ಕೆಲಸಕ್ಕೆ ಸೇರಬಹುದು. ಅದನ್ನು ಬಿಟ್ಟು ದೇವಸ್ಥಾನಕ್ಕೆ ದಿನ ಹೋಗಿ ನಾನು ದೇವರಿಗೆ ಕೈ ಮುಗಿತಾ ಇದ್ದೇನೆ, ಓದುವುದಿಲ್ಲ ಎಂದರೆ ಆ ದೇವರು ಸಹ ನಮಗೆ ಸಹಾಯ ಮಾಡುವುದಿಲ್ಲ. ನಾವು ಕಷ್ಟಪಟ್ಟು ಓದಿದರೆ ಮಾತ್ರ ಪರೀಕ್ಷೆಯಲ್ಲಿ ಪಾಸಾಗುತ್ತಾರೆ. ನಾವು ಕಷ್ಟಪಟ್ಟು ಓದಿದರೆ ಮಾತ್ರ ದೇವರು ಸಹ ನಮಗೆ ಸಹಾಯ ಮಾಡುತ್ತಾರೆ. ಅದನ್ನು ಬಿಟ್ಟು ನಾವು ದಿನನಿತ್ಯ 1000 ಮಂತ್ರ ಹೇಳುತ್ತೇನೆ, ನಾನು ಓದುವುದಿಲ್ಲ ಎಂದರೆ ಸಾಧ್ಯವೇ? ಆಗುವುದಿಲ್ಲ. ಅದೇ ರೀತಿ ಯಾವುದೇ ಕೆಲಸವಾಗಲಿ ಕಷ್ಟಪಟ್ಟು ಆ ಕೆಲಸವನ್ನು ಮಾಡಿದರೆ ಮಾತ್ರ ಅದರ ಒಂದು ಒಳ್ಳೆಯ ರಿಸಲ್ಟ್ ಬರಲು ಸಾಧ್ಯ. ಅದು ಬಿಟ್ಟು ನಾವು ಸುಮ್ಮನೆ ದೇವರನ್ನ ಕೈ ಮುಗಿತಾ ಕುಳಿತರೆ ದೇವರು ಸಹ ನಮಗೆ ಸಹಾಯ ಮಾಡುವುದಿಲ್ಲ. ಆದ್ದರಿಂದ ಮಂತ್ರಕ್ಕೆ ಮಾವಿನಕಾಯಿ ಉದುರುವುದಿಲ್ಲ. ಒಂದು ಕೋಲು ತೆಗೆದುಕೊಂಡು ಬಡಿದರೆ ಮಾತ್ರ ಮಾವಿನಕಾಯಿ ಬೀಳುತ್ತೆ. ಅದೇ ರೀತಿ ನಾವು ಮಂತ್ರ ಹಾಕಿದರೆ ನಾವು ಪರೀಕ್ಷೆಯಲ್ಲಿ ಆಗಲಿ ಯಾವುದೇ ಒಂದು ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ಅದನ್ನು ಕಷ್ಟಪಟ್ಟು ಮಾಡಿದರೆ ಮಾತ್ರ ಆ ಕೆಲಸ ಆಗುವುದು ಎಂಬುದೇ ಈ ಒಂದು ಹೆಜ್ಜೆ ನಡಿ. ಅಂದರೆ ಇದು ಆರೋಗ್ಯದ ಕುರಿತು ಇರುವ ಒಂದು ಗಾದೆ. ಉಂಡು ಅಂದರೆ ಊಟ ಮಾಡಿ, ಊಟ ಮಾಡಿದ ಮೇಲೆ ಒಂದು 100 ಹೆಜ್ಜೆ ಅಂದರೆ ವಾಕ್ ಮಾಡಬೇಕು ಎಂಬುದು ಈ ಒಂದು ಗಾದೆಯ ಅರ್ಥ. ನೋಡಿ, ಹಿಂದಿನ ಕಾಲದವರು ಅವರು ಎಷ್ಟೇ ವಿದ್ಯಾವಂತರು ಅಲ್ಲದಿದ್ದರೂ ಈಗ ನಮಗೆ ಡಾಕ್ಟರ್ ಅಡ್ವೈಸ್ ಮಾಡಿದ ಹಾಗೆ ಊಟ ಮಾಡಿದ ಮೇಲೆ ಸ್ವಲ್ಪ ವಾಕ್ ಮಾಡಿ ಎಂದು ಹೇಳುತ್ತಾರೆ. ವರ್ಷಗಳ ಹಿಂದೆಯೇ ನಮ್ಮ ಪೂರ್ವಿಕರು ಗಾದೆಯ ರೂಪದಲ್ಲಿ ಹೇಳಿದ್ದಾರೆ, ಉಂಡು 100 ಹೆಜ್ಜೆ ನಡಿ ಎಂದು. ನೋಡಿ, ಎಷ್ಟು ಬುದ್ಧಿವಂತರು ಅಲ್ಲವೇ ನಮ್ಮ ಪೂರ್ವಿಕರು. ಈ ಗಾದೆಯಲ್ಲಿಯೇ ಈ ಒಂದು ಮಾತು ಬಂದಿದೆ, ಉಂಡು 100 ಹೆಜ್ಜೆ ನಡಿ ಎಂದು. ಅದೇ ರೀತಿ ಊಟ ಮಾಡಿದ ನಂತರ ಸ್ವಲ್ಪ ಓಡಾಡಿದರೆ ಜೀರ್ಣ ಆಗುವುದು ಎಂಬುದೇ ಈ ಒಂದು ತಿಳಿದುಕೊಂಡು ನಮ್ಮ ಜೀವನವನ್ನು ನಾವು ಸುಖಮಯ ಮಾಡಿಕೊಳ್ಳಬೇಕು. ಅದನ್ನು ಬಿಟ್ಟು ನಾವು ಇಲ್ಲ ಸಲ್ಲದ
ಕೆಲಸಗಳನ್ನು ಮಾಡಿಕೊಂಡು ನಮ್ಮ ಜೀವನವನ್ನು ನಾವು ವ್ಯರ್ಥ ಮಾಡಿಕೊಳ್ಳಬಾರದು ಎಂಬುದೇ ನನ್ನ ಒಂದು ನಂಬಿಕೆ. ಆದ್ದರಿಂದ ಇಂತಹ ಗಾದೆ ಮಾತುಗಳನ್ನು ತಮ್ಮ ನೆಂಟರಿಗೆ, ತಮ್ಮ ಆಪ್ತರಿಗೆ, ಸ್ನೇಹಿತರಿಗೂ ಕಳಿಸಿ ಅವರಿಗೂ ಸಹ ಸಬ್ಸ್ಕ್ರೈಬ್ ಮಾಡಿರೋದು ತಿಳಿಸಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಈ ಕೆಳಗೆ ಕಾಣುವ ಬೆಲ್ ಬಟನ್ನನ್ನು ಒತ್ತಿದರೆ ಎಲ್ಲ ನನ್ನ ವಿಡಿಯೋಗಳನ್ನು ತಾವು ನೋಡಬಹುದು. ನಿಮ್ಮ ಪ್ರೋತ್ಸಾಹ ನನಗೆ ಇರಲಿ. ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ನನ್ನ ನಮಸ್ಕಾರ.